ಸೊ ಪ್ಲೀಸ್ ಡೋಂಟ್ ಜಡ್ಜ್ ದೆಮ್. ಸಾರಿ ಸರ್. ಸರ್ ನಾನು ಹಾಗೆಲ್ಲ ಮಾತಾಡಬಾರ್ದಿತ್ತು. ಸಾರಿ ಸರ್. ನೀವು ಸಾರಿನ ನನ್ನನ್ನು ಕೇಳಬೇಡಿ, ಸಾರಿ ಕೇಳಬೇಕಾಗಿರೋದು ಅವ್ರನ್ನ. ಸಾರಿ ಮೇಡಮ್, ನನ್ನ ಕ್ಷಮಿಸ್ಬಿಡಿ. ನಾನು ಹಾಗೆಲ್ಲ ಮಾತಾಡಬಾರ್ದಿತ್ತು. ಯತಿ, ಅವನ ಹತ್ರ ಸಾರಿ ಕೇಳು. ನಾನ್ ಸಾರಿ ಕೇಳಲ್ಲ ಡ್ಯಾಡ್. ಯತಿ, ಹಠ ಮಾಡಬೇಡ, ಸುಮ್ಮನೆ ಸಾರಿ ಕೇಳು. ಸಾರಿ ತನ್ಮಯ್, ನೆಕ್ಸ್ಟ್ ಟೈಮ್ ಇಂದ ಈ ತರ ಮಾಡಲ್ಲ. ಗುಂಡಣ್ಣ, ಅವ್ನ್ ಸಾರಿ ಕೇಳ್ತಿದಂತಾನೆ, ನೀನ್ ಯಾಕೆ ಒಪ್ಕೊಳ್ತಿಲ್ಲ? ಇಲ್ಲ ಅಮ್ಮ, ನನಗಿಷ್ಟ ಇಲ್ಲ. ಗುಂಡಣ್ಣ, ಹಾಗೆಲ್ಲ ಹೇಳ್ಬಾರ್ದು, ತಪ್ಪದು. ನೋಡು, ಅವನ್ಗೆ ಅವ್ನ್ ಮಾಡಿದ ತಪ್ಪೇನು ಅಂತ ಅರ್ಥ ಆಗಿದೆ. ಸಾರಿ ಕೇಳ್ತಾ ಇದ್ದಾನೆ, ಕ್ಷಮಿಸ್ಬಿಡು. ಇಬ್ರು ಫ್ರೆಂಡ್ಸ್ ಆಗಿ. ಸರಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಆದಿ ಅವರೇ. ಅದರಲ್ಲಿ ಏನಿದೆ ಭಾಗ್ಯ, ಇಟ್ಸ್ ಮೈ ಪ್ಲೇಜರ್. ಅಲ್ಲ, ಆದ್ರೂ ಸುಮ್ನೆ ನನ್ನಿಂದ ನೀವು ಇಷ್ಟು ದೂರ ಬಂದು ತೊಂದರೆ ತಗೊಳ್ಳೋ ಹಾಗಾಯ್ತಲ್ಲ ಅಂತ. ಏನ್ ಭಾಗ್ಯ, ಎಲ್ಲ ನೀವೇ ಹೇಳ್ತಾ ಇದ್ದೀರಾ, ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ಈ ಕಡೆ ಯಾಕೆ ಬಂದ್ರಿ ಅಂತಾನು ಕೇಳ್ತಾ ಇದ್ದೀರಾ. ಅಯ್ಯೋ, ಅದ್ ಹಾಗಲ್ಲ ನಾನು ಹೇಳಿದ್ದು. ನನ್ನಿಂದ ನೀವು ಇಷ್ಟು ದೂರ ಬಂದು ತೊಂದರೆ ತಗೊಳ್ಳೋ ಹಾಗಾಯ್ತಲ್ಲ ಅಂತ. ಹಾಗೆಲ್ಲ ಏನು ಇಲ್ಲ ಭಾಗ್ಯ ಅವರು. ಆಕ್ಚುಲಿ ನಾನು ಇಲ್ಲಿ ಬಂದಿದ್ದು ಬೇರೆ ವಿಷಯಕ್ಕೆ. ಇಲ್ಲಿ ಬಂದ ಮೇಲೆ ಏನೇನೋ ಆಗೋಯ್ತು. ಬೇರೆ ವಿಷಯಕ್ಕ? ಏನದು? ನಾನು ನಿಮ್ಮನ್ನ ಪೂಜಾ ಬರ್ತ್ಡೇಗೆ ಇನ್ವೈಟ್ ಮಾಡಕ್ ಬಂದಿದ್ದೆ. ಅದನ್ನ ನೀವಾಗ್ಲೇ ಫೋನ್ ಮಾಡಿ ಇನ್ವೈಟ್ ಮಾಡ್ದಾಗ್ಲೇ ಹೇಳಿದ್ನಲ್ಲ, ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಕಷ್ಟ ಆಗುತ್ತೆ ಅಂತ. ಏನ್ ಭಾಗ್ಯ ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲ, ತಂಗಿ ಬರ್ತ್ಡೇಗಿಂತ ದೊಡ್ಡ ಕೆಲ್ಸನ? ಇಷ್ಟು ವರ್ಷ ನಿಮ್ ಜೊತೆ ಇದ್ದು ಬೆಳ್ದಿರೋ ಹುಡುಗಿ ಪೂಜಾ, ಅಕ್ಕ ಆಗಿ ನೀವೇ ಬರ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಅದ್ ಹಾಗಲ್ಲ ಆದಿಯವ್ರೆ. ನೋಡಿ ಭಾಗ್ಯ, ಪೂಜನ್ ಬಗ್ಗೆ ನಾನ್ ನಿಮ್ಗೆ ಹೊಸದಾಗಿ ಏನು ಹೇಳ್ಬೇಕಾಗಿಲ್ಲ. ಪೂಜಾ ನಿಮ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ಬೆಳಗ್ಗೆ ನೀವು ವಿಶ್ ಮಾಡಿದಾಗ ಅವಳ ಮುಖದಲ್ಲಿ ಖುಷಿಗೆ ಲಿಮಿಟೇ ಇರ್ಲಿಲ್ಲ, ಗೊತ್ತಾ? ನಿಮ್ಮನ್ನ ಇಷ್ಟೆಲ್ಲ ಇಷ್ಟಪಡೋ ಪೂಜನ್ ಬರ್ತ್ಡೇಗೆ ನೀವೇ ಬರ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಪ್ಲೀಸ್ ಬನ್ನಿ, ಅವಳ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಅಯ್ಯೋ, ನೀವ್ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಬಿಡಿ. ಸರಿ ಆಯ್ತು, ಬರ್ತೀನಿ. ಬರ್ತಾ ಮನೆಯವ್ರು ಎಲ್ರೂ ಕರ್ಕೊ ಬನ್ನಿ. ಖಂಡಿತ ಆದಿಯವ್ರೆ, ಬರ್ತೀವಿ. ಸರಿ, ನಾನೇನು ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅತ್ತೆ. ಅರೆ, ಹಾ ಅತ್ತೆ. ಓ, ಬ್ರದರ್ದು ಪ್ರೆಸೆಂಟೇಶನ್ ಇತ್ತು ಇವತ್ತು, ಮರ್ತೇ ಬಿಟ್ಟಿದ್ದೆ. ಹಲೋ, ಹೇಳಿ ಬ್ರದರ್. ಹಾಯ್ ಬ್ರದರ್, ಎಲ್ಲಿದ್ದೀರಾ? ನಿಮ್ಗೆ ಕಾಯ್ತಿದ್ದೀನಿ. ಸಾರಿ ಬ್ರದರ್, ನಾನು ಮರ್ತೇ ಬಿಟ್ಟಿದ್ದೆ. ಕನೆಕ್ಟ್ ಮಾಡಿ, ನಾನು ಹಾಗೆ ಕಾರಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಓಕೆ? ಹಲೋ ಬ್ರದರ್, ಎಲ್ಲಿ ಕಳ್ದೋದ್ರಿ? ಅದು ಬ್ರದರ್, ಎಲ್ಲಿದ್ದೀರಾ? ನಾನಾ ಇಲ್ಲೊಬ್ಬರನ್ನ ಮೀಟ್ ಮಾಡೋದಿತ್ತು, ಸೊ ಸ್ಕೂಲ್ ಹತ್ರ ಬಂದಿದ್ದೀನಿ. ಸ್ಕೂಲ್ ಹತ್ರ ಹೋಗಿದ್ರಾ? ಈ ಎಮ್ಮೆನೂ ಅಲ್ಲೇ ಇದ್ದಾಳೆ, ಇವ್ರು ಅವಳನ್ನ ಮೀಟ್ ಆಗಕ್ಕೆ ಹೋಗಿದ್ರಾ? ಛೇ, ಹಾಗೆಲ್ಲ ಏನಿರಲ್ಲ. ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಬ್ರದರ್, ಮತ್ತೆ ಝೋನ್ ಔಟ್ ಆಗ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಸಾರಿ ಬ್ರದರ್, ಅದು ಪ್ರೆಸೆಂಟೇಶನ್ ಟೆನ್ಷನ್ ಅಲ್ಲಿದ್ದೆ. ಸರಿ, ನೀವು ಹೀಗೆ ಕನೆಕ್ಟ್ ಮಾಡಿ, ನಾನು ಕಾರಲ್ಲಿ ಅಟೆಂಡ್ ಮಾಡ್ತೀನಿ ಅಂತ ಅಂದೆ. ಓಕೆ ಬ್ರದರ್, ನಾನು ಈಗಲೇ ಕನೆಕ್ಟ್ ಮಾಡ್ಕೊತೀನಿ. ಶಾ, ಥ್ಯಾಂಕ್ಸ್. ಈ ನನ್ ಮಗ ಬರ್ಲಿ, ಮಾಡ್ತೀನಿ. ಪೂಜಾ, ಐ ಲವ್ ಯು ಸೋ ಮಚ್, ನಾನು ಯಾವಾಗಲೂ ನಿಮ್ ಜೊತೆಲೇ ಇರ್ತೀನಿ ಅಂತ ಇಷ್ಟು ಶುದ್ಧ ಹೇಳ್ತಾನೆ.
ಮದ್ವೆ ಆಗಿನ 3 ದಿನ ಆಗಿಲ್ಲ, ನನ್ ಬರ್ತ್ಡೇನೆ ಮರ್ತ್ಬಿಟ್ಟಿದ್ದಾನೆ. ವೆನ್ಯೂ ಶೇರ್ ಮಾಡಿದ್ದೀನಿ ನೋಡಿ. ಯಾ ಪ್ಲೀಸ್ ಕಮ್ ಅಣ್ಣ. ಕಿಶನ್ ಎಲ್ಲ ರೆಡಿ ಆಯ್ತಾ? ಬೆಳಗ್ಗೆ ಹೇಳ್ದಂಗೆ ಎಲ್ಲ ರೆಡಿ ಮಾಡಿದ್ದೀನಿ. ಹಂಗಾದ್ರೆ ಪೂಜೆ ಏನ್ ಮಾಡ್ತಾ ಇದ್ದಾಳೆ ನೋಡ್ಕೊಂಡ್ ಹೋಗು. ಅಣ್ಣ ಬೇಡಣ್ಣ ಗುರ್ರ ಅಂತಳೆ. ಹೋಗಿ ಪೂಜೆನ ರೆಡಿ ಮಾಡಿಸಿ ಕರ್ಕೊಂಡ್ ಹೋಗು. ಅಣ್ಣ ಏನ್ ಹೇಳ್ತಿದ್ಯಾ, ಬೈಸ್ಕೋಬೇಕಾಗತ್ತೆ ನಾನು. ಕಿಶನ್, ಹೆಂಡತಿ ಹತ್ರ ಬೈಸ್ಕೊಳ್ಳೋದು ಗಂಡನ್ ಕರ್ತವ್ಯ. ಪ್ಲೀಸ್ ಹೋಗು. ಹೋಗ್ಲೇಬೇಕಾ? ಹೋಗ ಅಂದ್ರೆ ಹೋಗ. ಪೂಜಾ, ನನಗ್ ಗೊತ್ತು ನಾನು ಬಂದಿರೋದು ನಿನ್ಗೆ ಗೊತ್ತು ಅಂತ, ಆದ್ರೂ ಯಾಕೆ ಸುಮ್ಮನೆ ಇದೆಯಾ? ನನ್ನ ಇಷ್ಟ, ನಾನು ಏನಾದ್ರೂ ಮಾಡ್ಕೋತೀನಿ, ಅದನ್ನೇನ್ ಕೇಳ್ತೀಯ? ಏನ್ ಮೇಡಮ್ ಮುಖ ಉಳಿಸ್ಕೊಂಡಿದೀರಾ, ಯಾಕೆ? ಕೋಪ ಮಾಡ್ಕೊಂಡಿದ್ ಮಾತ್ರ ಕೇಳು, ಯಾಕೆ ಮಾಡ್ಕೊಂಡಿದೀನಿ ಅಂತ ಮಾತ್ರ ಕೇಳ್ಬೇಡ. ಕೋಪ ಮಾಡ್ಕೊಂಡಿದ್ಯಾ ಪೂಜಾ? ನಾನೇನಾದ್ರು ಮಾಡದ್ನಾ? ಹೌದು, ನಾನೇನ್ ಮಾಡ್ದೆ? ನೀನೇನೋ ಒಂದು ಇಂಪಾರ್ಟೆಂಟ್ ಥಿಂಗ್ ನ ಮರ್ತಿದ್ಯಾ. ಹೌದಾ? ಏನದು? ನಾನೇನೋ ಮರ್ತಿದ್ದೀನಿ ಅಂತ ನನ್ಗೆ ಅನಿಸ್ತಿಲ್ವಲ್ಲ. ಬೆಳಗ್ಗೆ ಎದ್ದಾಗ ಗುಡ್ ಮಾರ್ನಿಂಗ್ ಹೇಳಿದೀನಿ, ನೆನ್ನೆ ನೈಟ್ ಮಲಗ್ಬೇಕಾದ್ರೆ ಲವ್ ಯು ಹೇಳಿದೀನಿ. ಇನ್ನೇನ್ ಮರ್ತಿದ್ದೀನಿ? ಆಯ್ತಪ್ಪ ಆಯ್ತು, ನೀನ್ ಎಲ್ಲಾ ಮಾಡಿದ್ಯಾ, ಆಯ್ತಾ? ಹೋಗಿ ನಿನ್ನ ಹತ್ರ ಕೇಳ್ತಿದ್ದೀನಲ್ವಾ, ಪೂಜಾ ನಂಗೊಂದು ಹೆಲ್ಪ್ ಮಾಡ್ತೀಯಾ? ನೋ. ಪ್ಲೀಸ್ ಕಣೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಲ್ಲ ಅಂತ ಹೇಳ್ದೆ ತಾನೆ. ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ನೀ ನನಗೆ ಹೆಲ್ಪ್ ಮಾಡ್ತೀಯ, ಇಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ. ಎಲ್ಲದಕ್ಕೂ ಇದೊಂದು ಹೇಳ್ಬಿಟ್ಟು ಲಾಕ್ ಮಾಡ್ಬಿಟ್ಟು. ಸರಿ, ಅದೇನು ಅಂತ ಹೇಳು. ಸೀರೆ ತುಂಬಾ ಚೆನ್ನಾಗಿರೋದು ಉಟ್ಟಿದ್ಯಾ, ಆದ್ರೆ ಇವಾಗ ನೀನ್ ರೆಡಿ ಆಗ್ಬೇಕು. ಯಾಕೆ? ಅರೆ ಆಗ್ಬೇಕು ಅಂದ್ರೆ ಆಗ್ಬೇಕು, ಸುಮ್ನೆ ಪ್ರಶ್ನೆ ಕೇಳ್ಬಾರ್ದು. ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಬಾ 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 ಬಾ. ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ? ಹೌದಾ? ಆಯ್ತು, ಇವಾಗ ಏನು ನನ್ನ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ಯಾ ಹೇಳೋ. ಅದು ಸರ್ಪ್ರೈಸ್ ಹೇಳಿದ್ನಲ್ಲ. ಏನೋ ಮಾಡ್ತಿದ್ಯಾ? ಕಾಣ್ತಿಲ್ಲ ತಾನೆ? ಓಕೆ ಪೂಜಾ, ಬಾ. ಅಪ್ಪ, ನೀವೆಲ್ರು ರೆಡಿನಾ? ಎಲ್ಲ ರೆಡಿ. ನಾವೆಲ್ರು ಮೊದ್ಲು ಅಲ್ಲಿ ಹೋಗೋಣ. ಪೂಜೆ ಹೊರಗ್ ಬರ್ತಿದ್ದಂಗೆನೆ ಹ್ಯಾಪಿ ಬರ್ಡೇ ಅಂತ ಜೋರಾಗಿ ಕಿರ್ಚಿ ಸರ್ಪ್ರೈಸ್ ಕೊಡೋಣ. ಇದೆಲ್ಲ ಬೇಕಾ? ನನ್ಗೆ ಇಂಟ್ರೆಸ್ಟ್ ಇಲ್ಲ. ಕನಿಕಾ, ಪೂಜಾ ನಮ್ಮ ಮನೆಗೆ ಬಂದ ಮೇಲೆ ಮಾಡ್ತಾ ಇರೋ ಮೊದಲನೇ ಸೆಲೆಬ್ರೇಷನ್. ಅವ್ರ ಮನೆಯವ್ರನ್ನ ಬಿಟ್ಟು ನಮ್ ಜೊತೆಗಿದ್ದಾಳೆ. ಈ ತರ ಸೆಲೆಬ್ರೇಷನ್ ಮಾಡಿದ್ರೆ ಅವಳು ಕಂಫರ್ಟಬಲ್ ಫೀಲ್ ಮಾಡ್ಕೋತಾಳೆ. ಅವ್ಳು ಕಂಫರ್ಟ್ ಫೀಲ್ ಮಾಡಿದ್ರೆ ನನಗೆ ನ್ಯೂಸು. ಕನಿಕಾ, ಪ್ಲೀಸ್ ಸ್ಟಾಪ್ ದಿಸ್. ಹೊಸದಾಗಿ ಏನೋ ಖ್ಯಾತಿ ತೆಗಿಬೇಡ ನೀನು. ನೋಡು, ಅವಳು ಈಗ ಈ ಮನೆಗೆ ಸಂಬಂಧಪಟ್ಟವಳು. ಈ ಮನೆಗೆ ಸಂಬಂಧಪಟ್ಟವ್ರು ಎಲ್ರು ಸಂತೋಷವಾಗಿಡೋದು ನಮ್ಮ ಕರ್ತವ್ಯ. ವಿ ಶುಡ್ ಡೂ ಇಟ್. ನೋಡು ಕನಿಕಾ, ಈಗ ಎಲ್ಲರೂ ಇದನ್ನ ಮಾಡ್ತಾ ಇದೀವಿ ಅಷ್ಟೇ. ಅಪ್ಪ ಬನ್ನಿ, ಮೊದಲು ಹೋಗೋಣ. ಬನ್ನಿ ಬನ್ನಿ ಬನ್ನಿ. ನಿಧಾನ. ಕಿಶನ್ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ನೀನ್ ಬಾ, ಹೇಳ್ತೀನಿ. ಓಕೆ, ಇವಾಗ ನಿಧಾನ ಕಂಡ್ಬಿಡ್ಬೇಕು.
ಕಿಶನ್ ಏನಿದು? ಹ್ಯಾಪಿ ಬರ್ಡೇ ಪೂಜಾ. ಥ್ಯಾಂಕ್ ಯು ಸೋ ಮಚ್ ಕಣೋ. ಪೂಜಾ, ಐ ಆಮ್ ರಿಯಲಿ ಸಾರಿ. ನಿನ್ ಬರ್ತಡೇ ಅನ್ನೋದನ್ನ ಮರ್ತ್ಬಿಟ್ಟಿದೆ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಐ ಲವ್ ಯು ಪೂಜಾ. ಪೂಜಾ, ಖುಷಿ ಆಯ್ತಾ? ತುಂಬಾನೇ ಖುಷಿ ಆಯ್ತು ಕಿಶನ್. ಥ್ಯಾಂಕ್ ಯು ಸೋ ಮಚ್. ಪೂಜಾ, ನಾವು ವಿಶ್ ಮಾಡಕ್ ಬಂದಿದ್ದೀವಮ್ಮ. ಸಾರಿ ಮಾವ. ಆಶೀರ್ವಾದ ಮಾಡಿ ಮಾವ. ಒಳ್ಳೇದಾಗ್ಲಮ್ಮ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಪೂಜಾ, ಈ ಸರ್ಪ್ರೈಸ್ ಪ್ಲಾನು ನಂದೊಬ್ಬಂದೇ ಅಲ್ಲ, ಆದಿ ಅಣ್ಣನೇ ಐಡಿಯಾ ಕೊಟ್ಟಿದ್ದು. ಥ್ಯಾಂಕ್ಸ್ ಭಾವ. ಪೂಜಾ, ಅವೆಲ್ಲ ಏನು ಬೇಡ. ವಿಶ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ. ಸ್ಟೇ ಬ್ಲೆಸ್ಡ್ ಆಲ್ವೇಸ್. ಥ್ಯಾಂಕ್ ಯು ಭಾವ. ನೀವು ವಿಶ್ ಮಾಡಿ. ಅಮ್ಮ, ನಾನು ಇದನ್ನ ಹಾಕೊಳ್ಳ ಅಥವಾ ಇದನ್ನ ಹಾಕೊಳ್ಳ? ಇದು ಹಾಕೋ ಗುಂಡಣ್ಣ, ಚೆನ್ನಾಗಿದೆ. ಏ ಬೇಡ ಅಮ್ಮ, ಇದು ಯಾವಾಗ್ಲೂ ಹಾಕೊಂಡಿದೀನಿ ಅಂತ ಅನ್ಸ್ತಿದೆ. ಇದನ್ನ ಹಾಕೋತೀನಿ. ಹೌದಾ? ನಿನಗೆ ಇದು ಇಷ್ಟ ಅಂತ ಗೊತ್ತಿದ್ಮೇಲೆ ಮತ್ತೆ ಯಾಕೆ ನನ್ನ ಕೇಳ ನೀನು? ಇವಾಗ ಹೇಳು, ನಾನ್ ಯಾವ್ದು ಹಾಕೊಳ್ಳಿ? ನಂಗೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಶುರು ಆಯ್ತಲ್ಲ ನಿಮ್ಮಿಬ್ರದು. ಒಬ್ರು ಆಗ್ತಿದಂಗೆ ಇನ್ನೊಬ್ರು ಶುರು ಹಚ್ಕೊಂಡ್ ಬಿಡ್ತೀರಾ. ಸರಿ ಆಯ್ತು, ಮಂಗರಿ ಇದು ಹಾಕೊಳ್ಳೆ, ನಿಂಗೆ ತುಂಬಾ ಚೆನ್ನಾಗಿ ಕಾಣತ್ತೆ. ಅಮ್ಮ, ಇದ್ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ. ನನ್ ಬರ್ತ್ಡೇ ಡ್ರೆಸ್ ಇದು ರಿಪೀಟ್ ಆಗುತ್ತೆ, ಬೇಡ. ಸರಿ ಆಯ್ತು, ಇದು ಹಾಕೋ, ಇದು ಚೆನ್ನಾಗಿದೆ. ಇದು ನೇಹಾ ಬರ್ಡೇಗೆ ಹಾಕಿದ್ದೀನಿ, ಮತ್ತೆ ರಿಪೀಟ್. ಆಯ್ತು ಕಣೆ, ಇದು ಹಾಕೊಳ್ಳೆ, ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ನಿಂಗೆ. ಈ ಬಟ್ಟೆ ಹಾಕೊಂಡು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದೀನಿ, ಇದು ಬೇಡ. ಹೌದಾ ಬಂಗಾರಿ? ಸರಿ ಹಾಗಾದ್ರೆ ಆಯ್ತು. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನಿನ್ ಪೂಜಾ ಚಿಕ್ಕಿಗೆ ಬರ್ತಡೆಗೆ ಬರ್ಬೇಡ, ಮನೇಲೇ ಇರು ಆಯ್ತಾ? ಅಮ್ಮ, ನೀನೇ ಹೀಗಂದ್ರೆ ಹೇಗಮ್ಮ? ಮತ್ತೆ ಏನೇ ಯಾವ ಬಟ್ಟೆ ತೋರ್ಸಿದ್ರು ಇದು ಅದಕ್ಕೆ ಹಾಕಿದೀನಿ, ಇದು ಇದಕ್ಕೆ ಹಾಕಿದೀನಿ ಅನ್ಕೊಂಡು. ಸರಿ, ಇದು ಹಾಕೊಂಡ್ ಬಾ, ಹೋಗು. ಏನ್ ಮುಖ ನೋಡ್ತಿದ್ಯಾ? ಏನ್ ಮುಖ ನೋಡ್ತಾ ನಿಂತಿದ್ದೀರಾ? ಇಬ್ರು 10 ನಿಮಿಷದಲ್ಲಿ ರೆಡಿಯಾಗಿ ಬರ್ಲಿಲ್ಲ ಅಂದ್ರೆ ಇಬ್ರು ಮನೇಲೆ ಬಿಟ್ಟು ಹೋಗ್ತೀನಿ ನಾನು. ಆಯ್ತಾಯ್ತು, ಬೇಗ ರೆಡಿಯಾಗಿ ಬರ್ತೀನಿ. ಅದನ್ನ ಇಸ್ತ್ರಿ ಮಾಡ್ಬೇಕು, ಇಡು ಅಲ್ಲಿ. ಬೇಗ ರೆಡಿಯಾಗೆ. ಭಾಗ್ಯ ಬಂದ್ಯಾ? ನಾನು ನಿನ್ನೆ ಹುಡ್ಕೊಂಡು ಬರ್ತಾ ಇದ್ದೆ. ನೋಡು, ಇದರಲ್ಲಿ ಯಾವ ಸೀರೆ ಚೆನ್ನಾಗಿದೆ ಹೇಳು. ಇದೇನತ್ತೆ ಇದು ಹೊಸ್ದಾಗಿ ಕೇಳ್ತಿದ್ದೀರಿ? ಅಲ್ಲ ಕಡೆ, ಅಷ್ಟು ದೊಡ್ಡ ಮನೇಲಿ ಅಷ್ಟು ದೊಡ್ಡ ಬೊಡ್ಡೆ ಮಾಡ್ತಿದ್ದಾರೆ. ಯಾರ ಬೊಡ್ಡೆ? ನಮ್ ಪೂಜಂದು. ಮತ್ತೆ ಅದ್ರ ಪ್ರಕಾರ ನಾವು ತಯಾರಾಗಿ ಹೋಗ್ಬೇಕು ತಾನೆ. ಅದಕ್ಕೆ ನಿನ್ ಕೇಳಿದೆ. ನೀನು ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಉಡಿ ಅಂತೀಯೋ ಅದನ್ನೇ ಉಟ್ಕೋತೀನಿ. ಹೇಳಿ, ಈಗ ನೀ ಬೇಗ ಹೇಳ್ತೀಯೋ ಇಲ್ವಾ? ಹೇಳ್ತೀನಿ. ಇದುಡ್ಲಾ? ನೀನ್ ಯಾವ್ದು ಉಡ್ತಿದೀಯಾ? ಇನ್ಯಾವ್ದತ್ತೆ? ಇದೇ ಸೀರೆ. ಏನ? ಈ ಸೀರೆನಾ? ಹೋಗು, ಚೆನ್ನಾಗಿರೋದು ಉಟ್ಕೋ ಹೋಗು. ಅತ್ತೆ, ಇದಕ್ಕೆ ಏನಾಗಿದೆ ಅತ್ತೆ? ಚೆನ್ನಾಗಿದೆಯಲ್ಲ ಅತ್ತೆ. ಭಾಗ್ಯ, ಇದು ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಪೌಷ್ಟಿಕನೇ ಇದಕ್ಕಿಂತ ಚೆನ್ನಾಗಿರೋ ಸೀರೆ ಉಟ್ಕೋ ಅಂತ ನಾ ಹೇಳ್ತಾ ಇರೋದು. ಹೋಗು. ಅಷ್ಟೇ, ನೀನು ನನ್ನ ಜೊತೆ ವಾದ ಮಾಡಕ್ ಬರ್ಬೇಡ. ನೀನ್ ಇವಾಗ ಚೆನ್ನಾಗಿರೋ ಸೀರೆ ಉಡ್ತೀಯ ಅಷ್ಟೇ. ಹೋಗು.
ಅತ್ತೆ ಹೇಳಿದ ಮಾತು ಕೇಳಲ್ವಾ ನೀನು? ಅಲ್ಲ ಹೋಗು ಅಂದೆ. ಹೋಗ್. ಗುಣಣ್ಣ, ತನ್ವಿ, ಹೆಂಗ್ ಕಾಣ್ತಿದ್ದೀನಿ ನಾನು? ಅಜ್ಜಿ ನೀವೇನ್ ಹೀಗ್ ಕೇಳ್ತಾ ಇದ್ದೀರಾ? 90s ಹೀರೋಯಿನ್ ತರ ಕಾಣಿಸ್ತಿದ್ದೀರಾ. ಸ್ವೀಟ್ ಅಂಡ್ ಸಿಂಪಲ್ ಆಗಿ ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಹೌದಜ್ಜಿ, ಸಕ್ಕದಾಗಿ ಕಾಣಿಸ್ತಿದ್ದೀರಾ. ಹಾಗ್ಯ ಒಂದ್ ಸೀರೆ ಉಟ್ಕೊಂಡು ತಲೆ ಬಾಚ್ಕೊಂಡ್ರೆ ಆಗೋಯ್ತಾ? ಪಳಪಳ ಅಂತ ಒಡವೆ ಹಾಕೊಳ್ಳೋದು ಬೇಡ್ವಾ? ಅತ್ತೆ ಇಷ್ಟು ಒಡವೆ ಇದೆಯಲ್ಲ ಅದ್ ಸಾಕು ಬಿಡಿ ಅತ್ತೆ. ಏನ್ ಸಾಕು? ಕೂತ್ಕೋ, ನಾ ಹಾಕ್ತೀನಿ. ಅತ್ತೆ ತುಂಬಾ ಒಡವೆ ಹಾಕೊಂಡ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅತ್ತೆ. ಸೀರೆನೆ ನೋಡಿ ಇಷ್ಟೊಂದು ಗ್ರ್ಯಾಂಡ್ ಅಮ್ಮ, ಅಜ್ಜಿ ಹೇಳ್ತಿದಾರಲ್ವಾ ನಿನಗ್ ಚೆನ್ನಾಗಿ ಒಡವೆ ಹಾಕ್ತೀನಿ ಅಂತ. ನೀನ್ ಕುತ್ಕೋ. ಇಲ್ಲಿ ನೋಡೋಣ. ಆಹಾ, ನೋಡು ಒಡವೆ ಹಾಕೊಂಡು ಹೆಂಗ್ ಕಾಣ್ತಿದ್ಯಾ? ಒಳ್ಳೆ ಮಹಾರಾಣಿ ತರ ಕಾಣ್ತಿದ್ಯಾ. ಸುಮ್ಮನೆ ತಲೆ ಬಾಚ್ಕೊಂಡು ನಿಂತು ಬಿಡೋದಲ್ಲ ಬೋಡಾಗೆ. ಈಗ ನೋಡು, ನಮ್ದು ದೃಷ್ಟಿ ಆಗತ್ತೆ ಭಾಗ್ಯ ನಿಂದು. ಅಮ್ಮ ಸೂಪರ್ ಆಗಿ ಕಾಣಿಸ್ತಿದ್ಯಮ್ಮ. ತಾಂಡು, ಇದ್ರಲ್ಲಿ ಯಾವ ಡ್ರೆಸ್ ಹಾಕೊಳ್ಳಿ? ಆಕ್ಚುಲಿ ಇದನ್ನೇ ಹಾಕೋ, ಚೆನ್ನಾಗಿ. ಈಗ ಬೋರಿಂಗ್ ತಂಡ, ನಾನು ಇದನ್ನೇ ಹಾಕೊಳ್ತೀನಿ. ಯಾವ್ದು ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನ್ನ ಹತ್ರ ಬಂದು ಯಾಕೆ ಹೇಳ್ತಿದ್ಯಾ? ಸುಮ್ಮನೆ ನಿನ್ ಟೇಸ್ಟ್ ಹೇಗಿದೆ ನೋಡೋಣ ಅಂತ. ಶ್ರೇಷ್ಠ, ನನಗೆ ಔಟರ್ ಬ್ಯೂಟಿಗಿಂತ ಒಬ್ಬ ಮನುಷ್ಯನ್ ಇನ್ನರ್ ಬ್ಯೂಟಿ ಇಷ್ಟ. ಅವ್ರ ನಡತೆ, ಗುಣ. ಅಂದ್ರೆ ಏನು? ನಾನ್ ಜಸ್ಟ್ ಸ್ಟೈಲಿಶ್ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದೀನಿ, ನನ್ಗೆ ಇನ್ನರ್ ಬ್ಯೂಟಿ ಇಲ್ಲ ಅಂತನಾ? ಶ್ರೇಷ್ಠ, ನಾನ್ ಎಲ್ಲಿ ಆ ತರ ಹೇಳ್ದೆ? ಸುಮ್ನೆ ನೀನೇ ಏನೇನೋ ಅಸ್ಯೂಮ್ ಮಾಡ್ಕೊಂಡು ನನ್ನ ತಲೆ ಕಟ್ಬೇಡ ಪ್ಲೀಸ್. ಬೇಗ ಹೋಗ್ಬಿಟ್ಟು ರೆಡಿ ಆಗು. ಆದ್ರೂ ತಾಂಡವ್, ನೀನ್ ಹೇಳಿದ ತರ ನನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಕರ್ಕೊಂಡೇ ಹೋಗ್ಲಿಲ್ಲ. ಕರ್ಕೊಂಡು ಹೋಗೋಣ ಅಂತಾನೆ ಇದ್ದೆ ಶ್ರೇಷ್ಠ, ಬಟ್ ಏನ್ ಮಾಡ್ಲಿ, ಮೀಟಿಂಗ್ ಮುಗಿತಿದ್ದಂಗೆನೆ ಬ್ರದರು ಬನ್ನಿ ನಮ್ಮ ಮನೇಲಿ ಒಂದು ಪಾರ್ಟಿ ಇದೆ ಅಂತ ಇನ್ವೈಟ್ ಮಾಡ್ಬಿಟ್ರು. ಬ್ರದರ್ ಹೇಳಿದ್ಮೇಲೆ ಹೋಗ್ಲಿಲ್ಲ ಅಂತಂದ್ರೆ ಪಾಪ ಅವ್ರಿಗೆ ಬೇಜಾರಾಗಲ್ವಾ? ನೀನೇ ಹೇಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಪರ್ಸನಲ್ ಆಗಿ ನಿನ್ನೂ ಇನ್ವೈಟ್ ಮಾಡಿದ್ದಾರೆ. ಏನು, ನನ್ನ ಇನ್ವೈಟ್ ಮಾಡಿದ್ರಾ? ಕ್ಯಾ ಸೀರಿಯಸ್ಲಿ, ಬರ್ತಾ ಬರ್ತಾ ನಿಮ್ ವೈಫ್ನು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಬ್ರದರು. ಸೂಪರ್ ಕೊಣೋ ನಿಮ್ ಬ್ರದರ್. ಪರವಾಗಿಲ್ಲ, ಚೆನ್ನಾಗಿರೋ ಜೊತೆನೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಯಾ. ಅಲ್ಲ ತಾಂಡವ್, ನನ್ಗೊಂದ್ ಡೌಟ್. ನಿಮ್ ಬ್ರದರು ನಿಮ್ ಜೊತೆಲಿ ಮಾತ್ರ ಇಷ್ಟು ಕ್ಲೋಸ್ ಆಗಿದಾರಾ ಅಥವಾ ಎಲ್ರ ಜೊತೆನೂನಾ? ಅಲ್ಲ, ಬ್ರದರ್ ಏನಾದ್ರೂ ಭಾಗ್ಯ ಜೊತೆ ಕ್ಲೋಸ್ ಇದಾರಾ? ಛೇ, ಹಾಗೆಲ್ಲ ಏನೂ ಇರಲ್ಲ. ಆ ಎಮ್ಮೆಯಲ್ಲಿ ನನ್ನ ಬ್ರದರ್ ಎಲ್ಲಿ, ಮಾಮರ ಎಲ್ಲೋ ಕೋಗಿಲೆ ಎಲ್ಲೋ ಅನ್ನೋಷ್ಟು ಡಿಫ್ರೆನ್ಸ್ ಇದೆ ಅವರಿದ್ದು. ತಾಂಡವ್, ನಿನ್ನೆ ಕೇಳಿದ್ದು, ನಿಮ್ ಬ್ರದರ್ ನಿಮ್ ಜೊತೆ ಮಾತ್ರ ಈ ತರನಾ ಅಥವಾ ಎಲ್ರ ಜೊತೆನೂ ಹೀಗೇನಾ? ಎಲ್ರ ಜೊತೆ ಇದೇ ತರ ಇರಕ್ಕಾಗತ್ತಾ? ಅವ್ರಿಗೆ ನನ್ನ ಜೊತೆ ಮಾತ್ರ ಒಂದು ಸ್ಪೆಷಲ್ ಬಾಂಡ್. ಸರಿ, ಅದೆಲ್ಲ ಯಾಕೆ, ಬೇಗ ಹೋಗ್ಬಿಟ್ಟು ರೆಡಿ ಆಗ. ನೋಡಿದ್ರ ಅತ್ತೆ, ಬ್ರೋ ಹೋಗ್ತಾ ಹೋಗ್ತಾ ಎಷ್ಟು ಚೇಂಜ್ ಆಗ್ತದಾನೆ ಅಂತ. ಹೌದು ಕನಿಕಾ, ಬರ್ತಾ ಬರ್ತಾ ಆಗಿ ಪೂಜೆನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾನೆ. ಮನೆಯಲ್ಲಿ ಯಾರ ಬರ್ಡೇ ಬಗ್ಗೆನೂ ಇಂಟ್ರೆಸ್ಟ್ ತೋರಿಸ್ತಿರೋನು ಪೂಜನ್ ಬರ್ಡೇ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ. ಆ ಪೂಜಾ ಮುಖಕ್ಕೆ ಸೆಲೆಬ್ರೇಷನ್ ಬೇರೆ ಕೇಡು. ಇಲ್ಲ ಕನಿಕಾ, ಏನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಆ ಪೂಜಾ ನಮ್ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾಳೆ.
ನಾಟಕ ಮಾಡ್ಕೊಂಡು ಅಣ್ಣ ಆದಿ ಎಲ್ರನ್ನು ಬುಟ್ಟಿಗೆ ಹಾಕೊಂಡಾಗಿದೆ. ಹೀಗೆ ಬಿಟ್ರೆ ಎಲ್ರನ್ನು ಕಂಟ್ರೋಲ್ ತಗೋತಾಳೆ. ನೋ ಅತ್ತೆ, ಅದಾಗ್ಬಾರ್ದು. ಹೇಗಾದ್ರೂ ಸರಿ, ಈಗ ಅವಳನ್ನ ಇಷ್ಟಪಡ್ತಿರೋರು ಎಲ್ರೂನು ಹೇಟ್ ಮಾಡೋಗಾಗ್ಬೇಕು. ಪಾಟೆ ನಾನು ಸರಿಯಾಗಿ ಅವಮಾನ ಆಗ್ಬೇಕು. ಅದಕ್ಕೇನಾದ್ರೂ ಪ್ಲಾನ್ ಮಾಡ್ಲೇಬೇಕು. ಯಾವ್ದೇ ಕಾರಣಕ್ಕೂ ಈ ಪಾರ್ಟಿ ನಡಿಬಾರ್ದು. ಚಿಕ್ಕಿ ಗುಂಡ ತನ್ವಿ, ಹ್ಯಾಪಿ ಬರ್ತ್ಡೇ ಚಿಕ್ಕಿ. ನೀವ್ ಯಾವಾಗ ಬಂದ್ರಿ? ಹೋಗ್ ಚಿಕ್ಕಿ, ನಾವಿಬ್ರು ನಿನ್ ಬರ್ತ್ಡೇ ವಿಶ್ ಮಾಡಿದ್ರೆ ನಿನ್ ರಿಪ್ಲೈ ಹೇಳಿಲ್ಲ. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ಕಂದ ಮಗಳ. ಹೌದು, ನೀವಿಬ್ರೇ ಬಂದಿದ್ದೀರಾ? ಅಮ್ಮ ಅಪ್ಪ ಮತ್ತೆ ಅಕ್ಕ ಅತ್ತೆ ಮಾವ ಎಲ್ರು ಬರ್ತಾ ಇದಾರೆ. ಇಬ್ರು ಅಜ್ಜಿಂದಿರು, ಒಬ್ರು ತಾತ, ಇನ್ನೊಬ್ರು ಅಜ್ಜಿ ಆಗವರು. ಎಲ್ರು ನಿಧಾನಕ್ ಬರ್ತಾ ಇದಾರೆ. ಅಕ್ಕ ಬರ್ಲಿ, ಮಾಡ್ತೀನಿ, ನಿಮ್ಗೆ ಹೇಳ್ತೀನಲ್ಲ ನೋಡು.